28 June 2025 Union Shift paper, question number 11 to 15 from higher education. So here question number 11, choose the correct statement related to autonomous colleges in the context of recommendation of NPE, National Policy on Education. Okay, so here NPE 1986, POA Program of Action 1992. ಸೊ ಇಲ್ಲಿ ಏನಿದು NPE 1986, ಈಗ ನೋಡಿದ ನ್ಯೂ ಎಜುಕೇಷನ್ ಪಾಲಿಸಿ ಯಾವ ರೀತಿ ಬಂದಿದೆ, ರೆಕಮೆಂಡೇಶನ್ ಮಾಡಿದೆ, ಆ ರೀತಿ 1986 ನ್ಯೂ ಪಾಲಿಸಿ, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಅಂತ ಒಂದು ಇದು ಮಾಡಿದ್ರು 1986. ಅದಕ್ಕೆ ಅದು ಏನು ನ್ಯಾಷನಲ್ ಪಾಲಿಸಿ ಆ್ಯಂಡ್ ಎಜುಕೇಷನ್ ಮಾಡಿದ್ರು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಅಂತ 1992 ಮಾಡ್ತಾರೆ. ಇಲ್ಲಿ ಏನಿತ್ತು ಅಂದರೆ, ಮೊದಲು ನಾವು ತಿಳ್ಕೊಳ್ಬೇಕಾಗಿರೋದು, ಅಕಾಡೆಮಿಕ್ ಫ್ರೀಡಮ್ ಕೊಡಬೇಕು ಎಜುಕೇಷನ್ಗೋಸ್ಕರ, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗಬೇಕು ಹೈಯರ್ ಎಜುಕೇಷನಲ್ಲಿ ಅನ್ನುವಂಥ ಪರ್ಪಸ್ನಿಂದ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನನ್ನು ಮಾಡ್ತಾರೆ. ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನನ್ನು ಯಾಕೆ ಮಾಡ್ತಾರೆ ಅಂದರೆ ಅಕಾಡೆಮಿಕ್ ಫ್ರೀಡಮ್ ಕೊಡಬೇಕು, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗಬೇಕು ಹೈಯರ್ ಎಜುಕೇಷನಲ್ಲಿ ಅಂತ. ಅಕಾಡೆಮಿಕ್ ಫ್ರೀಡಮ್ ಕೊಡುವುದು ಅಂದರೆ ಏನು ಅರ್ಥ? ಈಗ ಒಂದು ಕಾಲೇಜು ಒಂದು ಯೂನಿವರ್ಸಿಟಿಗೆ ಅಫಿಲೇಟ್ ಆಗಿದ್ದರೆ, ಓಕೆ, ಆ ಕಾಲೇಜ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದರೆ ಆ ಕಾಲೇಜಿಗೆ ಅವ್ರಿಗೆ ಆದಂಥ ಫ್ರೀಡಮ್ ಕೊಟ್ಬಿಟ್ರೆ ಅವ್ರು ಇನ್ನೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಹೈಯರ್ ಎಜುಕೇಷನಲ್ಲಿ. ಅದಕ್ಕೋಸ್ಕರನೇ ಆಟೋನಮಸ್ ಕಾಲೇಜಸ್ ಅಂತ ಮಾಡಿದ್ದು. ಅದರಲ್ಲಿ ನ್ಯೂ ಪಾಲಿಸಿ ಆಫ್ ಎಜುಕೇಷನಲ್ಲಿ 1996 ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ 1992 ಅಂತ ಏನಿದೆ, ಅದು NPE ರೆಕಮೆಂಡೇಶನ್ಸ್ ಏನೇನಿತ್ತು ಅವಾಗ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನಲ್ಲಿ ಏನೇನು ರೆಕಮೆಂಡೇಶನ್ ಮಾಡಿದ್ರು ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದು ಡೀಟೇಲ್ಡ್ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಮಾಡ್ಕೊಳ್ತಾರೆ. ಅದನ್ನೇ POA 1992 ಅಂತ ಹೇಳುವಂಥದ್ದು. ಆಟೋನಮಸ್ ಕಾಲೇಜಸ್ ಅಂದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆಟೋನಮಸ್ ಕಾಲೇಜಸ್ ಅಂದರೆ ಅವ್ರದ್ದೇ ಆದಂತಹ ಒಂದು ಫ್ಲೆಕ್ಸಿಬಿಲಿಟಿ ಇನ್ ಕರಿಕ್ಯುಲಮ್, ಇವ್ಯಾಲ್ಯೂಯೇಷನು, ಇನೋವೇಷನ್, ಎಕ್ಸಲೆನ್ಸ್ ಇನ್ ಅಕಾಡೆಮಿಕ್, ಅದೆಲ್ಲ ಅವ್ರದ್ದೇ ಆದಂತಹ ರೀತಿಯಲ್ಲಿ ಅವ್ರು ಮಾಡ್ಕೊಳ್ತಾರೆ. ಸೊ ದಟ್ ಅಲ್ಲಿ ಅಕಾಡೆಮಿಕಲಿ ಅವರು ಇಂಪ್ರೂವ್ ಆಗ್ತಾರೆ, ರೈಟ್? ಸೊ ಅದಕ್ಕೋಸ್ಕರ ಇದನ್ನು ರೆಕಮೆಂಡ್ ಮಾಡಿದರು ಆಟೋನಮಸ್ ಕಾಲೇಜಸ್ ಬಗ್ಗೆ NPEನಲ್ಲಿ. ಅದರಲ್ಲಿ ಪ್ರೊವೈಡ್ ನೋ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಕಾಲೇಜಸ್ ಇನ್ ಟ್ರೈಬಲ್ ಏರಿಯಾಸ್. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇದೊಂದು ನೆಗೆಟಿವ್ ಸೆಂಟೆನ್ಸ್ ಬರ್ತಾ ಇರೋದ್ರಿಂದ ದಿಸ್ ಕೆನಾಟ್ ಬಿ ದ ಆನ್ಸರ್. ಫುಲ್ ಫಂಡಿಂಗ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಅ ಪೀರಿಯಡ್ ಆಫ್ 10 years, ನೋ, ರಾಂಗ್. ಫಂಡಿಂಗ್ ಶಲ್ ಬಿ ಮೇಡ್ ಅವೈಲೇಬಲ್ ಟು NAC, ನೋ. NAC ಅನ್ನೋದು ಗ್ರೇಡಿಂಗ್, ಓಕೆ, NAC ಈಸ್ ರಿಲೇಟಿಂಗ್ ಟು ಗ್ರೇಡಿಂಗ್. NAC ರೀಸೆಂಟಾಗಿ ಎಸ್ಟಾಬ್ಲಿಷ್ ಆಗಿದ್ದು 2000 ಆದಮೇಲೆ. ಸೊ ಇದು 1986ಗೆ ಬರುವಂಥದ್ದಲ್ಲ. ನೆಕ್ಸ್ಟ್ 500 ಕಾಲೇಜಸ್ ಟು ಬಿ ಡೆವಲಪ್ಡ್ ಆಸ್ ಅನ್ ಆಟೋನಮಸ್ ಕಾಲೇಜ್ ಇನ್ ದ 7th 5-year ಪ್ಲ್ಯಾನ್. ನೋಡಿ, ಅಲ್ಲಿ 1992ನಲ್ಲಿ POAನಲ್ಲಿ ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಳ್ತಾರೆ, 500 ಕಾಲೇಜಸ್ ಅಕ್ರಾಸ್ ದ ಇಂಡಿಯಾ, ಓಕೆ, ಆಟೋನಮಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ 7th 5-year ಪ್ಲ್ಯಾನಲ್ಲಿ ಒಂದು ಏಮನ್ನು ಮಾಡ್ಕೊಳ್ತಾರೆ. ದಟ್ ಈಸ್ ದ ಆನ್ಸರ್ ಹಿಯರ್. ಅದು ನೆನಪಿರಲಿ NPE ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ. ನೆಕ್ಸ್ಟ್, ದ ಗ್ಲೋಬಲ್ ಎಜುಕೇಷನ್ ಡೆವಲಪ್ಮೆಂಟ್ ಅಜೆಂಡಾ ರಿಫ್ಲೆಕ್ಟೆಡ್ ಇನ್ ದ ಗೋಲ್ 4 SDG 4 ಬಗ್ಗೆ ಇಲ್ಲಿ ಕೇಳಿದ್ದಾರೆ. SDG 4 ಆಗಿದ್ರು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು SDG ಏನದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 4 ಆಫ್ 2030 ಅಜೆಂಡಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಾಸ್ ಅಡಾಪ್ಟೆಡ್ ಬೈ ಇಂಡಿಯಾ ಇನ್ ಅಂತ ಕೇಳಿದ್ದಾರೆ. ಯಾವ ವರ್ಷದಲ್ಲಿ ಇಂಡಿಯಾ ಅಡಾಪ್ಟ್ ಮಾಡ್ಕೊಳ್ತು ಅಂತ. ಸೊ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸೆಪ್ಟೆಂಬರ್ 2015 ಓಕೆ, ಇದನ್ನು SDG 17 ಗೋಲ್ಸನ್ನು ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡಿದ್ದು. ಸೊ ಇದು 2015 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ ಅನ್ನೋದು ನಮಗೆ ಗೊತ್ತಿದೆ. ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನ್ಮೆಂಟ್ ಸಬ್ಜೆಕ್ಟಲ್ಲೂ ಕೂಡ ನಮಗೆ SDGs ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, SDG 4 ಏನು ಹೇಳುತ್ತೆ? SDG 4 ಯಾಕೆ ಅದನ್ನು ಹೈಯರ್ ಎಜುಕೇಷನಲ್ಲಿ ಕೇಳಿದ್ದಾನೆ ನೋಡಿ. SDG 4 ಏನು ಹೇಳುತ್ತೆ ಅಂದರೆ, ಎನ್ಶ್ಯೂರಿಂಗ್ ಇನ್ಕ್ಲೂಸಿವ್ ಆ್ಯಂಡ್ ಇಕ್ವಿಟೇಬಲ್ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಪ್ರಮೋಟಿಂಗ್ ಲೈಫ್ ಲಾಂಗ್ ಆಪರ್ಚುನಿಟೀಸ್ ಫಾರ್ ಆಲ್. ಅಟ್ಲೀಸ್ಟ್ ನಮಗೇನು ಗೊತ್ತಿರಬೇಕು ಅಂದರೆ SDG 4 ಅಂದರೆ ಎಜುಕೇಷನ್, ಇನ್ಕ್ಲೂಸಿವ್ ಆ್ಯಂಡ್ ಇಕ್ವಿಟೇಬಲ್ ಕ್ವಾಲಿಟಿ ಆಫ್ ಎಜುಕೇಷನ್. ಇನ್ಕ್ಲೂಸಿವ್ ಅಂದರೆ ಎಲ್ಲರೂ ಸೇರಿಸ್ಕೊಂಡು ಎಲ್ರಿಗೂ ಆಪರ್ಚುನಿಟಿ ಕೊಡಬೇಕು.
ಮೇಲು ಕೀಳು ಅಂತ ನೋಡ್ದಲ್ಲ ಎಲ್ರೂ ಆಪರ್ಚುನಿಟಿ ಕೊಡಬೇಕು, ಈಕ್ವಿಟೇಬಲ್ ಆಗಿರಬೇಕು. ಎಲ್ರಿಗೂ ಏನೇನು ಆಪರ್ಚುನಿಟಿ ಕೊಡ್ತೀವಿ ಎಲ್ರಿಗೂ ಕೊಡಬೇಕು ಅನ್ನುವಂಥದ್ದು, ಒಬ್ರಿಗೆ ಕೊಟ್ಟು ಇನ್ನೊಬ್ರಿಗೆ ಕೊಡ್ದಲೇ ಇರುವಂಥದ್ದಿಲ್ಲ. ಅದನ್ನು ಈಕ್ವಿಟೇಬಲ್ ಕ್ವಾಲಿಟಿ ಎಜುಕೇಷನ್ ಅಂತ ಹೇಳ್ತೀವಿ. ಎಲ್ರಿಗೂ ಕೊಡಬೇಕು ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ. ಸೊ ಇಲ್ಲಿ ನಮಗೆ SDG 4 ಬಗ್ಗೆ ಕ್ಲಿಯರಾಗಿ ಗೊತ್ತಿರಬೇಕು. SDG 4 ಅಂದ ತಕ್ಷಣ ವಿ ಶುಡ್ ರಿಮೆಂಬರ್ ಇನ್ಕ್ಲೂಸಿವ್ ಆ್ಯಂಡ್ ಈಕ್ವಿಟೇಬಲ್ ಕ್ವಾಲಿಟಿ ಆಫ್ ಎಜುಕೇಷನ್. ಒಂದಾದರೂ ಕ್ಲಿಯರಾಗಿ ಗೊತ್ತಿರಬೇಕು. 2015 agenda 2030 is the target year. ಓಕೆ, ಇದು ಫಸ್ಟು 2020 ಏನೋ ಟಾರ್ಗೆಟ್ ಇಯರ್ ಮಾಡಿದ್ರು, ಈಗ 2030 ಇಸ್ ಅ ಟಾರ್ಗೆಟ್ ಇಯರ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇಸ್ ಕ್ವೆಶನ್ ನಂಬರ್ 13. Arrange the given digital initiatives of Government of India in a chronological order as per the year of launch. As per the year of launch, eGyan Kosh. ಏನಿದು eGyan Kosh? It's a digital repository by IGNOU for open educational resources. Okay, IGNOU, open educational resources. Open educational resources. eGyan Kosh ಬಂದಿದ್ದು 2005, 2005. PM eVidya. PM eVidya ಆತ್ಮನಿರ್ಭರ್ ಭಾರತ್ ಅಂಡರಲ್ಲಿ. ಓಕೆ, ಆತ್ಮನಿರ್ಭರ್ ಭಾರತ್ ಅಂಡರಲ್ಲಿ ಡಿಜಿಟಲ್ ಲರ್ನಿಂಗ್ನ COVID-19 ಟೈಮಲ್ಲಿ ಮಾಡೋದಕ್ಕೆ, ಕೋವಿಡ್ ಅಂತ ನೆನ್ಪಿಟ್ಕೊಂಡ್ರೆ ಡಿಜಿಟಲ್ ಲರ್ನಿಂಗ್ ಮಾಡೋದಕ್ಕೆ PM eVidya ಅಂತ ಮಾಡ್ತಾರೆ. COVID-19 ನೆನ್ಪಿಟ್ಕೊಂಡ್ರೆ 2020 ಅಂತ ಗೊತ್ತಾಗುತ್ತೆ. NPTEL, ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್. NPTELನ್ನು IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಈ ರೀತಿ IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಇಂಜಿನಿಯರಿಂಗ್ ರಿಲೇಟೆಡು ಲರ್ನಿಂಗ್ ಕಂಟೆಂಟ್ ಇರುತ್ತೆ. ಇಂಜಿನಿಯರಿಂಗ್ ಲರ್ನಿಂಗ್. ಓಕೆ, ಇದನ್ನು ಲಾಂಚ್ ಮಾಡಿ 2003ನಲ್ಲಿ. EPG ಪಾಠಶಾಲಾ ಮೋಸ್ಟ್ ಇಂಪಾರ್ಟೆಂಟು. ನೀವು ಯಾವುದಾದ್ರೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಎಸ್ಪೆಷಲಿ UGC ನೆಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಂದರೆ EPG ಪಾಠಶಾಲಾ ವೆಬ್ಸೈಟಲ್ಲಿ ಹೋಗಿ ಅಲ್ಲಿರುವಂಥ ಕಂಟೆಂಟನ್ನು ನೀವು ನಿಮ್ಮ ಮೇನ್ ಸಬ್ಜೆಕ್ಟ್ ಏನಿರುತ್ತೆ, ಕಾಮರ್ಸು, ಮ್ಯಾನೇಜ್ಮೆಂಟು, ಹಿಸ್ಟ್ರಿ, ಸಿವಿಕ್ಸ್, ಅದೇನೋ ಇರುತ್ತಲ್ಲ ನಿಮ್ಮ ಮೇನ್ ಸಬ್ಜೆಕ್ಟ್ ಸೆಕೆಂಡ್ ಪೇಪರು, ಅದಕ್ಕೆ ನೀವು ಅಲ್ಲಿಂದ ಪ್ರಿಪೇರ್ ಆದರೆ ನಿಮಗೆ ಮ್ಯಾಕ್ಸಿಮಮ್ ಕಂಟೆಂಟು ಕವರ್ ಆಗುತ್ತೆ. ಸೊ ಅಲ್ಲಿಂದನೇ ಕಂಟೆಂಟ್ಸ್ ಕೇಳ್ತಾರೆ. ಮ್ಯಾಕ್ಸಿಮಮ್ ಒಳ್ಳೊಳ್ಳೆ ಟೆಕ್ಸ್ಟ್ ಬುಕ್ಸಿಂದನೇ ರೆಫರ್ ಮಾಡಿ ಕಂಟೆಂಟ್ ಜನ್ರೇಟ್ ಮಾಡಿರ್ತಾರೆ. ಆದರೆ ಹೆಂಗೆ ಓದೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಏನನ್ನು ಓದಬೇಕು ಅನ್ನೋದು. ಅಲ್ಲಿ ಕಂಟೆಂಟ್ ಇದೆ, ನೋಟ್ಸ್ ಇದೆ ಅಲ್ಲಿ, ಆದರೆ ಅದನ್ನು ಹೆಂಗೆ ಓದಬೇಕು, ಏನನ್ನು ಓದಬೇಕು ಅನ್ನೋದು ಅದು ನಿಮ್ಮ ಟ್ರಿಕ್ ಆಗಿರುತ್ತೆ ಅಷ್ಟೇ. EPG ಪಾಠಶಾಲಾ MHRD ಪ್ರಾಜೆಕ್ಟು ಅಂಡರ್ NMEICT, ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್, ICT, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಫಾರ್ PG ಲೆವೆಲ್ ಕಂಟೆಂಟ್. ಫಾರ್ PG ಲೆವೆಲ್ ಕಂಟೆಂಟ್ 2015 ಬಂದಿದ್ದು. 2019 ನಾನು UGC ನೆಟ್ ಫಸ್ಟ್ ಟೈಮ್ ಕ್ಲಿಯರ್ ಮಾಡಿದ್ದು EPG ಪಾಠಶಾಲದಲ್ಲೇ ನೋಟ್ಸ್ ಓದಿ. ಓಕೆ, ಸ್ವಯಂ ಬಂದು 2017. ಸ್ವಯಂ ನಿಮಗೆ ಗೊತ್ತಿದೆ, ಮೂಕ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಪ್ಲ್ಯಾಟ್ಫಾರ್ಮ್ ಇದು ಸ್ವಯಂ ಅನ್ನೋದು. ನಿಮಗೆ ಎಲ್ಲ NPTEL ಇಂದ, IGNOU ಅಥವಾ ಬೇರೆ ಎಲ್ಲ ಎಜುಕೇಷನ್ ಪ್ರೊವೈಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅವರು ನಿಮಗೆ ಸ್ವಯಂಲ್ಲಿ ಕೋರ್ಸಸ್ನ ಆಫರ್ ಮಾಡ್ತಾರೆ. ನೀವು ಅಲ್ಲಿ ಕೋರ್ಸಸ್ನ ಮಾಡಿಕೊಂಡು ಸರ್ಟಿಫಿಕೇಟ್ಸ್ ತೊಗೊಂಡು ಕ್ರೆಡಿಟ್ಸ್ ಪಾಯಿಂಟ್ಸನ್ನು ತೊಗೊಂಡು ನೀವು ಡಿಜಿಟಲ್ ಲೈಬ್ರರಿ ಏನದು ABC ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸಲ್ಲಿ ಸೇವ್ ಮಾಡಿಟ್ಕೊಳ್ಬೋದು. ಸೊ ಅದು ಇಷ್ಟು ನಿಮಗೆ eGyan Kosh, PM eVidya, NPTEL, EPG ಪಾಠಶಾಲಾ ಸ್ವಯಂ ಬಗ್ಗೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾವ್ದು ಫಸ್ಟ್ ಬಂದಿದ್ದು? 2003 NPTEL ಫಸ್ಟ್ ಬಂದಿದ್ದು. ಸೊ 2003 NPTEL ಫಸ್ಟ್ ಅಂದರೆ C ಇಸ್ ದೆನ್ ಆನ್ಸರ್. CADEB. ಓಕೆ, C ಅನ್ನೋದು ಫಸ್ಟ್ ಗೊತ್ತಾದ್ರೂ ನಮಗೆ ಸಾಕು, ಆನ್ಸರ್ ಸಿಕ್ತು. ಓಕೆ, ನೆಕ್ಸ್ಟು ಕ್ವೆಶನ್ ನಂಬರ್ 14. ದ NEP 2020 ಡಾಕ್ಯುಮೆಂಟ್ ಸ್ಟೇಟ್ಸ್ ದಟ್. ಈಗ NEP 2020 ಫೇಮಸ್ಸು ಆಲ್ ಓವರ್ ಇಂಡಿಯಾ. ಈಗ ಸ್ಟೇಟ್ ಲೆವೆಲ್ ಎಕ್ಸಾಮ್ಸಲ್ಲಿ NEP ಕೇಳಲ್ಲ ನಮ್ಮಲ್ಲಿ, ಯಾಕಂದರೆ ನಮ್ಮಲ್ಲಿ SCP ಯೂಸ್ ಮಾಡ್ತಾ ಇರೋದ್ರಿಂದ. ಆದರೆ ಸೆಂಟ್ರಲ್ ಲೆವೆಲ್ ಅಂತ ಬಂದಾಗ NEP ತುಂಬ ಹೈಲೈಟ್ ಆಗಿರೋದ್ರಿಂದ NEP ಬಗ್ಗೆ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. NEP 2020 ಡಾಕ್ಯುಮೆಂಟ್ ಸ್ಟೇಟ್ಸ್ ದಟ್. ಫಸ್ಟು, ಸಿಂಗಲ್ ಸ್ಟ್ರೀಮ್ ಹೈಯರ್ ಎಜುಕೇಷನ್ ವಿಲ್ ಬಿ ಫೇಸ್ಡ್ ಔಟ್ ಓವರ್ ಟೈಮ್.
ಇಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಒಂದೇ ಸ್ಟ್ರೀಮ್ ಹೈಯರ್ ಎಜುಕೇಷನ್ ಇರಬಾರ್ದು, ಮಲ್ಟಿ ಡಿಸಿಪ್ಲಿನರಿ ಇರಬೇಕು. ಈಗ ಒಂದು ಕಾಲೇಜ್, ಒಂದು ಹೈಯರ್ ಎಜುಕೇಷನ್ಸ್ ಕಾಲೇಜ್ ಅಂತ ಅಂದ್ಕೊಳ್ಳೋಣ, ಅಲ್ಲಿ ಬರೀ ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಮಾತ್ರ ಪಾಠ ಮಾಡ್ತಾ ಇದ್ದಾರೆ, ಅದು ಬರೀ ಕಾಮರ್ಸಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೈಯರ್ ಎಜುಕೇಷನ್ ಇರಬಾರ್ದು. ಅಲ್ಲಿ ಮಲ್ಟಿ ಡಿಸಿಪ್ಲಿನರಿ ಇರಬೇಕು. ಆರ್ಟ್ಸು, ಸೈನ್ಸು, ಇಂಜಿನಿಯರಿಂಗು, ಎವ್ರಿಥಿಂಗ್ ಮಸ್ಟ್ ಬಿ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು NEPಯ ಮೊದಲನೇ ಹೈಲೈಟು. ದಿಸ್ ಇಸ್ ಟ್ರೂ. ನೆಕ್ಸ್ಟ್, ಬೈ 2035 there shall be at least one multidiscipline higher education in or near every district. This is also true. Next, institution will have option to run ODL and online programs provided they are accredited to do so. This is also true. ಅವರಿಗೆ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಮಾಡುವಂಥ ಚಾನ್ಸು ಕೂಡ ಇನ್ಸ್ಟಿಟ್ಯೂಷನಿಗೆ ಕೊಡ್ತಾ ಇದ್ದಾರೆ. ದಿಸ್ ಇಸ್ ಟ್ರೂ. ಅದು ಕೊಡಲೇಬೇಕು. ಯಾಕಂದರೆ ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಕಾಲೇಜಿಗೆ ಬಂದು ಕೂತ್ಕೊಂಡು ಓದುವಂಥ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ. ದೇ ಆರ್ ಪ್ರಿಫರಿಂಗ್ ಟು ಗೋ ಟು ಜಾಬ್. ಅಂಥ ಮಕ್ಕಳಿಗೋಸ್ಕರ ಸುಮ್ಮನೆ ಅಡ್ಮಿಷನ್ ಮಾಡಿಸ್ಕೊಂಡು ಕ್ಲಾಸ್ ರೂಮಿಗೆ ಬಂದು ಕೂತ್ಕೊಳ್ಳಿ ಅಂತ ಅವ್ರಿಗೆ ಫೋರ್ಸ್ ಮಾಡೋದಕ್ಕಿಂತ ಯಾರಿಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಕ್ಲಾಸ್ ರೂಮಿಗೆ ಕೂತ್ಕೊಳ್ಳೋದಕ್ಕೆ ಚಾನ್ಸ್ ಕೊಟ್ಟು, ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅವ್ರಿಗೆ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗಲ್ಲಿ ಅಡ್ಮಿಷನ್ ಮಾಡಿಕೊಂಡ್ರೆ ಕಾಲೇಜ್ಗೂ ಬೆನಿಫಿಟ್ಟು, ಜೊತೆಗೆ ಮಕ್ಕಳಿಗೂ ಬೆನಿಫಿಟ್ಟು, ರೈಟ್? ಸೊ ದಟ್ ಈಸ್ ಒನ್ ಥಿಂಗ್ ಹಿಯರ್. ನೆಕ್ಸ್ಟ್, ಜಸ್ಟಿಸ್ JS Verma Commission reports that over 20,000 standalone teacher education is selling degrees for a price. This is wrong. JS Verma Commission 2012 ರಿಪೋರ್ಟ್ ಅದು. 2020 ಬಂದಂಥ NEPಗೆ ಯಾವುದೂ ಸಂಬಂಧ ಇಲ್ಲ ಇದು. ಓಕೆ, ನೆಕ್ಸ್ಟು ಇಲ್ಲಿ ಯಾಕಂದರೆ NEP ರಿಲೇಟೆಡ್ ಅಂತ ಕೇಳಿದಾಗ ಇಲ್ಲೇ ಅವ್ರು ಹೇಳ್ತಾ ಇದ್ದಾರೆ 2012 ಅಂತ. ಸೊ 2012 ಬಂದಂಥ ರಿಪೋರ್ಟ್ಗೂ 2020 ಇರುವಂಥ ಹೈಲೈಟ್ಸ್ಗೂ NEPಗೂ ಏನು ಸಂಬಂಧ ಇಲ್ಲ. ಸೊ D ಎಲ್ಲೆಲ್ಲಿರುತ್ತೋ ಅದು ತಪ್ಪು ಆನ್ಸರ್ ಅಂತ ಆಯಿತು. ಓಕೆ, ನೆಕ್ಸ್ಟು, ಪ್ರೈವೇಟ್ ಹೈಯರ್ ಎಜುಕೇಷನ್ಸ್ institutions will be encouraged to offer large number of free ships and scholarships to their students. So this is also true. So ಈಗ A, B, C, E. A, B, C, E ಇಷ್ಟು ಇರಬೇಕು. ಬಟ್ ಇಲ್ಲಿ ಬಿದೇನು ಅವ್ರು ಹೇಳಿಲ್ಲ. ಓಕೆ, A, B and E ಹೇಳಿದ್ದಾರೆ ಇಲ್ಲಿ, A, C and E ಹೇಳಿದ್ದಾರೆ ಇಲ್ಲಿ. ವಿಚ್ ಸ್ಟೇಟ್ಮೆಂಟ್ಸ್ ವಿ ಕ್ಯಾನ್ ಕನ್ಸಿಡರ್ಡ್ ಅಂದರೆ A, B and E we can take A, C and E because 2035 still there shall be at least one multidiscipline higher education in every district ಅನ್ನುವಂಥದ್ದು ಸರಿನೇ. ಬಟ್ ದಟ್ ಕ್ಯಾನ್ ನಾಟ್ ಬಿ ಲೈಕ್ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ವಿ ಕ್ಯಾನ್ ಟೇಕ್ A, C and E. ಓಕೆ, ಇಲ್ಲಿ ಸದ್ಯಕ್ಕೆ ಇನ್ ಕೇಸ್ 4 ಕೊಟ್ಟಿದ್ರೆ A, B, C, E. ಓಕೆ, ಅವ್ರೇನು ಕೀ ಆನ್ಸರ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 15. ಕಮಿಷನ್ಸ್ ಬಗ್ಗೆ ಕೊಟ್ಟಿದ್ದಾರೆ ಕ್ವೆಶನ್ ಇಲ್ಲಿ. ಸರ್ಕಾರ ಕಮಿಷನ್, ಸ್ಯಾಮ್ ಪಿಟ್ರೋದಾ ಕಮಿಟಿ, KB ಪವರ್ ಕಮಿಟಿ, ಸಾಹು ಕಮಿಟಿ. ಸರ್ಕಾರ ಕಮಿಟಿ ಬಗ್ಗೆ ಗೊತ್ತಿದೆ ನಮಗೆ, ಫೇಮಸ್ 1945 ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್. ಏನಕ್ಕಿದು ಅಂದರೆ ಹೈಯರ್ ಟೆಕ್ನಿಕಲ್ ಎಜುಕೇಷನನ್ನು ಡೆವಲಪ್ ಮಾಡೋದಕ್ಕೆ ಸರ್ಕಾರ ಕಮಿಟಿ. ಹೈಯರ್ ಟೆಕ್ನಿಕಲ್ ಎಜುಕೇಷನ್ ಇನ್ ಇಂಡಿಯಾ, ಡೆವಲಪ್ಮೆಂಟ್ ಆಫ್ ಹೈಯರ್ ಟೆಕ್ನಿಕಲ್ ಎಜುಕೇಷನ್ ಇನ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಸರ್ಕಾರ ಕಮಿಟಿ, ಡೆವಲಪ್ಮೆಂಟ್ ಆಫ್ ಹೈಯರ್ ಟೆಕ್ನಿಕಲ್ ಎಜುಕೇಷನ್ ಇನ್ ಇಂಡಿಯಾ. ಸ್ಯಾಮ್ ಪಿಟ್ರೋಡಾ ಕಮಿಟಿ 2009 ಬಂದಿದ್ದು. 2009 ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ PPP ಇನ್ ಹೈಯರ್ ಎಜುಕೇಷನ್. ನಾವು ಹೆಂಗೆ ನೆನ್ಪಿಟ್ಕೊಳ್ಬೋದು ನೋಡಿ, PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಅದರಲ್ಲೇ ಪಿಟ್ರೋಡಾ ಆಲ್ಸೋ. ಓಕೆ, ಈಗ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪಿಟ್ರೋಡಾ. 4P 3P ನೆನ್ಪಿಟ್ಕೊಳ್ಳೋ ಬದಲು ಈಗ 4P. ಯಾವ 4P? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪಿಟ್ರೋಡಾ ಕಮಿಟಿ. ಸೊ ಹಿಂಗೆ ನೆನ್ಪಿಟ್ಕೊಳ್ಬೋದು, ರೈಟ್? 2009. ಸೊ ಹಿಂಗೆ ನೆನ್ಪಿಟ್ಕೊಂಡಾಗ ನಮಗೆ ಎಕ್ಸಾಮಿನೇಷನಲ್ಲಿ ನೆಕ್ಸ್ಟು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ ಹೈಯರ್ ಎಜುಕೇಷನ್ ಅಂತ ಏನಾದರೂ ಕೇಳಿದ್ರೆ ಪಿಟ್ರೋಡಾ ಕಮಿಟಿ ಅಂತ ಕರೆಕ್ಟಾಗಿ ನೆನಪಾಗ್ಬಿಡುತ್ತೆ, ರೈಟ್? So Sarkar committee is relating to technical education. Next, KB Power Committee 2005 restructuring curriculum. For multidisciplinary professional courses. Illide nodi, 4th one. Curriculum for multidisciplinary professional courses. Sahu Committee 2010
recommended improving governance and accountability in higher education. Governance and accountability. ಸಾಹು ಕಮಿಟಿ, ಗವರ್ನೆನ್ಸ್ ಆ್ಯಂಡ್ ಅಕೌಂಟಬಿಲಿಟಿ. ಸೊ ಈಗ ಇದನ್ನು ಕ್ಲೀನಾಗಿ ಬರ್ಕೊಂಡು ಬಿಡೋಣ. 1945 ಸರ್ಕಾರ ಕಮಿಟಿ ಇಸ್ ಅಬೌಟ್ ಹೈಯರ್ ಟೆಕ್ನಿಕಲ್ ಎಜುಕೇಷನ್ ಅಲ್ವಾ? ಹೈಯರ್ ಟೆಕ್ನಿಕಲ್ ಎಜುಕೇಷನ್. ಆಫ್ಟರ್ ದಟ್ 2005 ಬಂದಿದ್ದು ಪವರ್ ಕಮಿಟಿ. ಸರ್ಕಾರ ಆದಮೇಲೆ ಪವರ್. 2005 ಪವರ್ ಬಂದು ಹಿ ಸೆಡ್ ಅಬೌಟ್ ಕರಿಕ್ಯುಲಮ್ ಫಾರ್ ಮಲ್ಟಿಡಿಸಿಪ್ಲಿನರಿ ಪ್ರೊಫೆಷ್ನಲ್ ಕೋರ್ಸಸ್ ಕ್ಲೀನಾಗಿ ನೀವು ಬರ್ಕೊಳ್ಳಿ. 2009 ಪಿಟ್ರೋಡಾ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ ಹೈಯರ್ ಎಜುಕೇಷನ್. 2010 ಸಾಹು ಕಮಿಟಿ, ದಟ್ ಈಸ್ ಗವರ್ನೆನ್ಸ್ ಆ್ಯಂಡ್ ಅಕೌಂಟಬಿಲಿಟಿ ಇನ್ ಹೈಯರ್ ಎಜುಕೇಷನ್. ಸೊ ಇಷ್ಟು ಕಮಿಟೀಸ್ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ಮತ್ತೆ ಮ್ಯಾಲ್ ದ ಫಾಲೋಯಿಂಗ್ ಬಂದರೆ ಅಪಿಯರ್ ಆದರೆ ವಿ ಶುಡ್ ಬಿ ರೆಡಿ. ಅಟ್ಲೀಸ್ಟ್ ಒಂದು 4-5 ಕಮಿಟೀಸ್ ಬಗ್ಗೆ ಒಂದೊಂದು ಕ್ಲೂ ನಾವು ಓದ್ಕೊಂಡು ಹೋಗಿದ್ರೆ ಅಲ್ಲಿ 1-2 ಬಂದ್ರೂ ವಿ ಕ್ಯಾನ್ ಜಸ್ಟ್ ಫೈಂಡ್ ದ ಆನ್ಸರ್ ಅಂತ. ಥ್ಯಾಂಕ್ ಯು ಸೋ ಮಚ್.